ಏನು ಕೇಳ್ತಿ ಕೇಳ. ಅದೇ ಸಮಯದಲ್ಲಿ ಈಗ ಸಾಕಷ್ಟು ಚರ್ಚೆಗಳಾಗ್ತದೆ, ಯಾರು ಸಿ ಎಂ ಅಂತ. ಚರ್ಚೆ ಅಂತೂ ರಾಜ್ಯ ತುಂಬ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಆಗಬೇಕಂತ ಒಂದು ಜನ ಇದ್ದಾರೆ, ಸಿದ್ದರಾಮಯ್ಯ ಇರಬೇಕು ಅನ್ನೋರು ಇದ್ದಾರೆ. ಬಟ್ ನಮ್ಮ ಮಾನವೀಯತೆ ದೃಷ್ಟಿಯಲ್ಲಿ ಹೇಳೋದೇನ ಅಂತ ಕೇಳಿದ್ರೆ, 2.5 ವರ್ಷ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿಮಗೆ ಕೈ ಜೋಡಿಸಿ ಬಲಪಡಿಸಿದ್ದಾರೆ. ಅದೇ ಪ್ರಕಾರ ಈಗ ಇವ್ರ ಕೈ ಜೋಡಿಸಿದ್ರೆ ನಿಮಗೆ ಭಾಳ ಬೆಲೆ ಬರ್ತೈತೆ. ರಾಜ್ಯ ಜನ ನಿಮ್ಮನ್ನು ಭಾಳ ಎತ್ಕೋತಾರೆ. ಇನ್ನೂ ಕೂಡ ನಿಮಗೆ ಭಾಳ ಒಂದು ಒಳ್ಳೆ ಗೌರವ ಬರ್ತೈತಿ. ಒಂದು ವೇಳೆ ನೀವು ಈ ಥರ ಹಠ ಮಾಡೋಕ್ಕೆ ಹೋದ್ರಿ ಅಂತ ಕೇಳಿದ್ರೆ, ಅವನು ಅಷ್ಟೇ ಬಲಿಷ್ಠದಾನೆ, ನೀವು ಅಷ್ಟೇ ಬಲಿಷ್ಠದಾರೆ. ನೀವು ಹಠದಾಗ ನಿಮ್ಮ ಇಬ್ಬರು ಹಠ ಒಳಗೆ ಕಾಂಗ್ರೆಸ್ ಡ್ಯಾಮೇಜ್ ಮಾಡಿರಿ ಅಂತ ಕೇಳಿದ್ರೆ, ಪಕ್ಷ ಕೆಡಿದ್ರಿ ಅಂತ ಕೇಳಿದ್ರೆ ಭಾಳ ನಿಮಗೆ ಜನ ನಂತರ ಬೈತಾರೆ. ಆ ಹೇಳಕ್ಕೆ ಬಯಸ್ಕೊಳ್ಬೇಡ್ರಿ. ಇನ್ನು ಈ ಬಯಸ್ಕೊಳ್ಕಿಂತ ಮೊದಲು ಇಲ್ಲಿವರೆಗೆ 2.5 ವರ್ಷ ಗ್ಯಾರಂಟಿನೂ ಕೊಟ್ಟಿದ್ದಾರೆ, ಏನೇನೂ ಕೊಟ್ಟಿದ್ದಾರೆ, ಚಲೋ ಮಾಡಿದ್ದಾರೆ. ಇನ್ನು ಅಧಿಕಾರದಾಗ ನೀವು ಕೆಟ್ಟಾಗಕ್ಕೆ ಹೋಗ್ಬೇಡ್ರಿ. ನನಗೆ ಬೇಕು ಅಂತ 2.5 ವರ್ಷ ಅಧಿಕಾರ ಅನುಭವಿಸಿದೆ, ಹಿಂದೆ 5 ವರ್ಷ ಅನುಭವಿಸಿದೆ. ಸಾಕು ಮಾರಾಯಣ, ಕೊಟ್ಟು ಬಿಡೋರು. ಡಿ ಕೆ ಶಿವಕುಮಾರ್ 2 ವರ್ಷ ಮಾಡಲೆ ನೋಡು, ಒಂದು ಸ್ವಲ್ಪ ಅವನು ಖುಷಿಯಲ್ಲಿ ಆನಂದ ನೋಡ. ಅವನೊಂದು ಕುರ್ಚಿ ಮೇಲೆ ಕೂತಿದ್ದಾನೆ, ನೀನು ಒಂದಿಟ್ಟು ಅನುಭವಿಸ, ಮತ್ತೊಬ್ಬರನ್ನು ಮಾಡೋದು ನೀನು ಒಂದಿಟ್ಟು ಅನುಭವಿಸ. ನೀ ಮಾಡೋದನ್ನು ನಾವು ಅನುಭವಿಸಿದ. ಈ ಒಂದು ಮನೋಭಾವ ನಿಮ್ಮಲ್ಲೇ ಬರಬೇಕು. ಇದು ನಮ್ಮ ಅಭಿಪ್ರಾಯ. ಹೆಂಗಪ್ಪ ಅಂತ ಕೇಳಿದ್ರೆ, ನೀನು ಒತ್ತಾಯಪೂರ್ವಕವಾಗಿ ಅಧಿಕಾರ ಕೊಟ್ಟು ಹೇಳ್ತಾ ಇಲ್ಲ. ನಿನಗೆ ಒಂದು ಒಳ್ಳೆಯ ಸ್ವಾಮೀಜಿ ಅವ್ರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೇನೆ ನಾನು. ಈ ಮಾರ್ಗದರ್ಶನ ಮುಖಾಂತರ ನೀ ಯಾವುದನ್ನು ಹೆಂಗೆ ಗಣನೆ ಒಳಗೆ ತೆಗೆದುಕೊಳ್ತೀನಿ ನನಗೆ ಗೊತ್ತಿಲ್ಲ. ಒಟ್ಟು ನಾನು ಮಾರ್ಜಿನ್ ಕೊಡೋದು ನನ್ನ ಕರ್ತವ್ಯ ಐತಿ, ಕೊಡ್ತಾಯಿದ್ದೆ. ಸರ್ಕಾರಕ್ಕೆ ಏನಾದರೂ ಕಂಟಿದೆ? ಒಂದು ವೇಳೆ ಡಿ ಕೆ ಶಿವಕುಮಾರ್ ಕೊಡಲಿಲ್ಲ ಅಂತಂದ್ರೆ, ಈಗ ಜನ ಮಾತಾಡುವಂಥ ಸಂದರ್ಭದಲ್ಲಿ, ಈಗೇನು ಊಹಾಪೋಹ ಆಗುವಂಥ ಸಂದರ್ಭದಲ್ಲಿ ಇವತ್ತನ್ನೆಲ್ಲ ನಾನು ಕಿವಿಯಿಂದ ಕೇಳಿಕೆಯಿಂದ ನಿಮ್ಮ ಸರ್ಕಾರ ಪತನ ಆಗುವ ಸಾಧ್ಯತೆ ಇದೆ, ನಿಮ್ಮ ಸರ್ಕಾರ ಡ್ಯಾಮೇಜ್ ಆಗುವ ಸಾಧ್ಯತೆ. ಈಗ ನೀವು ಡಿ ಕೆ ಶಿವಕುಮಾರ್ ದುಡಿದಾರ, ಅವ್ರಿಗೆ ಬಿಟ್ಟು ಕೊಡ್ರಿ ಅನ್ನತ್ತೀರಿ. ಪರಮೇಶ್ವರ್ ನಾನು ಪಕ್ಷಕ್ಕೆ ಅಧಿಕಾರ ತಂದು ಮನ್ಯಾಗ ಕುಂತೇನಿ, ನನಗೂ ಮಾಡಬೇಕು ಅಂತ ಹೇಳ್ತಾರೆ. ಸತೀಶ್ ಜಾರಕಿಹೊಳಿ ಅವರು ನಾವು ಎಲ್ಲ ಪಕ್ಷ ಬಿಟ್ಟಿದ್ದೇವೆ, ಒಬ್ಬರಿಂದ ಆಗಿಲ್ಲ ಪಕ್ಷ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡ್ರೆ ಡಿ ಕೆ ಶಿವಕುಮಾರೇ ಆಗ್ಬೇಕಂತ ಹೇಳ್ತೀರಾ. ಮತ್ತು ಅವರೆಲ್ಲ ದುಡ್ದವ್ರು ಎಲ್ಲಿ ಹೋಗ್ಬೇಕು, ಅವ್ರೇನಾಗಬೇಕು? ಯಾರು ದುಡ್ದಾರ ಬಿ ಸಿದ್ದರಾಮಯ್ಯನ ಒಳಗೆ ಪೈಪೋಟಿ ಯಾರ್ದೈತಿ? ಈ ಸತೀಶ್ ಜಾರಕಿಹೊಳಿ ಇದ್ದ ಸಿದ್ದರಾಮಯ್ಯ ಪೈಪೋಟಿ ಇಲ್ಲ. ಯಾವ ಹೆಬ್ಬಾಳ್ಕರಿಂದ ಮತ್ತೊಬ್ಬರು ಸಿದ್ದರಾಮಯ್ಯ ಪೈಪೋಟಿ ಇಲ್ಲ. ಪೈಪೋಟಿ ಎಲ್ಲಿ ನಡೆದೈತಿ? ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪೈಪೋಟಿ ನಡೆದೈತಿ. ಎಲ್ಲಿ ಪೈಪೋಟಿ ನಡೆದೈತಿ ಅದನ್ನೇ ಹೇಳ್ಬೇಕು ನಾವು. ಪೈಪೋಟಿ ನಡೆದಿದ್ದನ್ನು ಬಿಟ್ಟು ಕಸಿಂದ ಸತೀಶ್ ಜಾರಕಿಹೊಳಿ ಅವ್ರು ಹಂಗಂತ ನಾವು ಯಾಕೆ ಅನ್ನೋದ್ಬೇಕು ರೀ? ಅದೆಲ್ಲ ಯಾಕೆ ನಮ್ಮ ಒಂದು ಮಾತು ಈಗ ಸದ್ಯ ನಾ ಹೇಳೋದೇನ ಅಂತ ಕೇಳಿದ್ರೆ, ಪೈಪೋಟಿ ನಡೆದಿದ್ದ ಡಿ ಕೆ ಶಿವಕುಮಾರ್ ಒಳಗೆ. ಡಿ ಕೆ ಶಿವಕುಮಾರ್ಗೆ 2.5 ವರ್ಷ ಹೆಂಗೆ ಬಿಟ್ಟು ಕೊಟ್ಟಲ್ಲ ಹಂಗೆ ಬಿಟ್ಟು ಕೊಡ್ರಿ ಅನ್ನುವಂಥ ಉದ್ದೇಶ ನನ್ನ ಕಣ್ಲೆ ನೋಡಿ ಜ್ಞಾನದಿಂದ ಅರ್ಥ ಈ ಬಾಯಿಂದ ಮಾತಾಡ್ದ ಅಷ್ಟೇ. ಮಠ ಯಾವ ಮಠ? ವೀರೇಶ್ವರ ಸ್ವಾಮಿಗಳು, ಮಡಿವಾಳೇಶ್ವರ ಮಠ, ದೇಗುಲ. ಈ ಹಿಂದೆ ಕೂಡ ಕುಮಾರಸ್ವಾಮಿ ಯಡಿಯೂರಪ್ಪ ಸಮ್ಮಿಸರಿದ್ದಾಗ ಅವಾಗ ಕೂಡ ಯಡಿಯೂರಪ್ಪ ಅವರು ಭ್ರಷ್ಟರಾದ್ರು. ಆ ಥರ ಇಲ್ಲಿ ಏನಾದರೂ ಸಿದ್ದರಾಮಯ್ಯ ಅವ್ರಿಗೆ ಭ್ರಷ್ಟರಾಗ್ತಾರೆ? ಅರ್ಥ ಮಾಡ್ಕೊಳ್ಬೇಕು. ಹಂಗೆ ಆದ್ರೆ ಆಗ್ಬೋದು. ಸಿದ್ದರಾಮಯ್ಯನ ಅರ್ಥ ಮಾಡ್ಕೋಬೇಕು. ಅವಂಗ ಭಾಳ ವಿಚಾರ ಐತಿ, ದೀರ್ಘ ವಿಚಾರ ಐತಿ ಸಿದ್ದರಾಮಯ್ಯನವ್ರು. ನಿಮ್ಮ ಪ್ರಕಾರ ಏನಾಗ್ಬೋದು? ಕರ್ನಾಟಕದ ಭವಿಷ್ಯ ಏನಾಗ್ಬೋದು? ಕರ್ನಾಟಕ ಭವಿಷ್ಯ ಇವ್ರಿಬ್ಬರ ಮೇಲೆ ನಿಂತೈತಿ ಈಗ ಸದ್ಯ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಇವ್ರು ಬಿಟ್ಟು ಕೊಟ್ರೆ ಖುಷಿಯಿಂದ ಇಬ್ಬರು ಆನಂದ ಇರ್ತಾರೆ. ಒಂದು ವೇಳೆ ಬಿಟ್ಟು ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಲಿಷ್ಠಿದ್ದಾರೆ. ಅವರು ಒಂದು ತೊಡೆ ತೊಗೊಂಡು ಇದನ್ನು ಮಾಡಿದ್ರೆ ಸರ್ಕಾರ ಪತನ ಆಗಿ ಹೋಗ್ತೈತೆ. ಆ ವೇಳೆಗೆ ಏನಾಕೈತಿ ಗೊತ್ತಿಲ್ಲ. ಹೀಗೆಲ್ಲ ಕೆಟ್ಟಾದ್ರೆ ನೀವು ದುರ್ಘಟಕ್ಕೆ ಕಾರಣ ನೀವು ಆಗ್ತೀರಿ.